ಇದು ಹಿಂದಿನ ದಿನದ ವಿಡಿಯೋ. ನಮ್ಮ ಚಿನ್ನವರ ಪಾಪ ಫೋನ್ ಮತ್ತು ನೀರು ಬಿಟ್ಟು ಹೋಗಿದ್ರೆ, ಹಾಗಾಗಿ ಅದನ್ನು ಕೊಟ್ಟು ಬರೋಕ್ಕಂತಂದು ಹೋಗಿದ್ದೆ. ಮನೆ ಬಂದ್ವಿ. ಮನೆ ಬಂದು ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು ನೋಡ್ರಿ. ರೊಟ್ಟಿ ಮಾಡ್ಬೇಕು. ಉಳಿದಿದ್ದ ಅಡುಗೆ ಎಲ್ಲ ಐತಿ. ಬೆಳಗ್ಗೆ ಮಾಡಿದ್ದ ಸಾರದು, ಪಲ್ಯ ಅದು, ಅನ್ನ ಆಯ್ತು. ರೊಟ್ಟಿ ಒಂದು ಮಾಡಿ ಚಾಟ್ ಮಾಡಿದ್ರೆ ಆಯ್ತು ನೋಡ್ರಿ ಕೆಲಸ. ನಮ್ಮ ಚಿನ್ನು ಅವ್ರ ಪಪ್ಪ ಅಂತ ಹಾರಿಕೆ ಆತಾಳ. ಪಪ್ಪ ಬಂದಿಲ್ಲ. ಇಲ್ಲಿಗ ರೊಟ್ಟಿ ಮಾಡಕ್ಕೆ ರೆಡಿ ಮಾಡೇವಿ. ಇಲ್ಲಿ ಚಾಕಿಟ್ಟೇವಿ. ಇಲ್ಲಿ ನಮ್ಮ ಚಿನ್ನು ಕಾಡಕತ್ತಾಳ. ರೊಟ್ಟಿ ಮಾಡಿಸ್ಕೊಡುವಳು. ಅವ್ರ ಪಪ್ಪ ಬರ್ತಕ್ಕ ವೇಟಿಂಗ್ ನೋಡ್ರಿ. ಅವ್ರ ಪಪ್ಪ ಎತ್ಕೊಂಡ್ರ ಅಂದ್ರೆ ಒಂದು 4 ರೊಟ್ಟಿ ಮಾಡ್ತೀವಿ. ಹೆಂಗದಳುದ ಆಳ ಈ ಹುಡುಗಿ ನೋಡ್ರಿ, ಏನು ಕೆಲಸ ಮಾಡಿಸ್ಕೊಡುದಿಲ್ಲ, ಏನಿಲ್ಲ. ಯಾರಿಗೆ ಬೇಕು ತೊಗೊಂಡು ಹೋಗ್ಬರ್ರಿ. ಇದು ಹೊಕ್ಕಿನಾ? ಹೊಕ್ಕ್ಯಾ? ಕೆಲಸ ಮಾಡೋಂಗಿಲ್ಲ, ಭಕ್ಷಿ ಕೊಡಿಸ್ಕೊಡಂಗಿಲ್ಲ. ಬಂದಿಲ್ಲೇನು ಪಪ್ಪ? ಪಪ್ಪನ ಹದಿಕಾಯೇನು? ಪಪ್ಪ ಬರ್ತಾನೆ. ಗಾಡಿ ಸೌಂಡ್ ಆಗತ್ತೆ. ಬರ್ತಾನೆ. ಇದು 2ನೇ ದಿನದ ನೋಡ್ರಿ. ಬೆಳಗ್ಗೆ ಎದ್ದು ಬಾಗ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಮಾಡಿದ್ವಿ. ಇಲ್ಲಿ ನಮ್ಮ ಚಿನ್ನು ಮಾಡಿರೋದು ನೋಡ್ರಿ. ಮನೆ ಆಕಾರ ಹೆಂಗಾಗೈತಿ. ಪಲ್ಯ ಮಾಡ್ತಾಳಂತ, ಹಂಗಾಗಿ ಚೌಳಿಕಾಯಿ ಸೋಸಾಕತ್ತಾಳ. ಏನು ಮಗನಾವ? ಚೌಳಿಕಾಯಿ. ಮನೆ ಎಲ್ಲ ಸ್ಕೆಚ್ ತೊಗೊಂಡು ಈ ರೀತಿ ಮಾಡಿಟ್ಟಾಳ ಮನೆ ಆಕಾರ. ಈಗಷ್ಟೇ ಎಲ್ಲ ಎದ್ದು ಕಸ ಎಲ್ಲ ಕ್ಲೀನ್ ಮಾಡಿದ್ನಿ. ನಮ್ಮ ಚಿನ್ನು ಎಕ್ಸ್ಟ್ರಾ ಕೆಲಸ ಹಚ್ತಾಳ ನೋಡ್ರಿ. ಎಲ್ಲ ಮನೆ ಹರಿವಿದಾಳ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಡಿಗೆ ಅವ್ರ ಪಪ್ಪ ನಾಷ್ಟ ಮಾಡಿಕೊಟ್ಟಿದ್ದೆ, ಉಪ್ಪಿಟ್ಟು ತಿಂದು ಹೋದರು. ಇಲ್ಲಿ ಬ್ಯಾಳಿ ಕುದಿಸಿದೇನಿ. ಈಗ ಚೌಳಿಕಾಯಿ ಸೋಸ್ಕೊಂಡು ಪಲ್ಯ ಮಾಡ್ಬೇಕು. ನೀನು ರಾತ್ರಿ ಮಾಡಿದ ರೊಟ್ಟಿಗೆ ಅದಾವೇನು ಒಂದಿಷ್ಟು. ಚೌಳಿಕಾಯಿ ಪಲ್ಯ ಮಾಡಿ ಸಾರು ಮಾಡಿ ಅನ್ನ ಮಾಡಬೇಕು. ಚಿನ್ನೊಂದ ಜಳಕ್ಕಿಲ್ಲ, ಏನಿಲ್ಲ. ಬೇಗ ಎಲ್ಲ ಕೆಲಸ ಮುಗಿಸಿ. ಅಲ್ಲಿ ಹೋಗ್ಬೇಡವಾ, ಬಾಯ್. ಇಲ್ಲಿ ಬಾ, ಬಾಯ್. ಬಾ, ಇಚ್ಕಡೆ ಬಾ, ಇಲ್ಲಿ ಬಾ. ನಮ್ಮ ಮೇಡಮರು ಸ್ವಲ್ಪ ಲೇಟಾಗಿದ್ದಾರೆ. ಹಾಗಾಗಿ ಅವ್ರ ಪಪ್ಪ ಹೋಗೋಷ್ಟ್ರೊಳಗೆ ಎಲ್ಲ ಬೇಗ ಕೆಲಸ ಅದು ಅರ್ಧ ಕೆಲಸ ಮುಗಿದ್ಬಿಟ್ಟೆ. ನಿಮ್ಮ ಪಪ್ಪ ಇನ್ನು ಜಳಕದು ಮಾಡಿಸಿ ಸ್ವಲ್ಪ ಕಾಲು ಸುಟ್ಟೈತಲ್ಲ, ಸ್ವಲ್ಪ ಕ್ರೀಮ್ ಅದು ಹಚ್ಚಿ ಕಾಸ ಇವತ್ತು ಎರಿಬೇಕು ಅನ್ಕೊಂಡೀನಿ. ಏನಕ್ಕೈತೆ ನೋಡ್ಬೇಕು ನೀವು. ಮಮ್ಮಿ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೇನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಏನೇನು ಆಕೈತಿ ವಿಡಿಯೋ ಮಾಡೋದಾಕೈತು, ಆಗೋದಿಲ್ಲ ಏನೇನು ಆಕೈತಿ ನೋಡೋಣ ಅಂತ. ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಚಿನ್ನಗೆ ಜಳಕ ಮಾಡಿಸಿ ನಾವು ಜಳಕದು ಮಾಡಿ ಇವತ್ತು ಊಟ ಮಾಡೋದಿಲ್ಲ. ನಂದು ಉಪವಾಸ ಐತ್ರಿ. ನಿರಂಕಾರ ಮಾಡ್ತೀನಿ ವಾರದಾಗ ಒಂದು ಸರಿ. ಬೇಗ ಕೆಲಸ ಮುಗಿಸ್ಕೊಂಡು ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೇನೆ ಅಂತ ನಾನು ನಿಮಗೆ. ಚಿನ್ನು ಮಮ್ಮಿ ಅಂತ ಕರಿ. ಏನು ಕರಿತೀನಿ ನಾನು ನೀನು? ಎದಕ್ಕೆ? ನಿಮ್ಮಮ್ಮ ಅವನು ಕರ್ಕೋತಾನೆ. ಬರ್ರಿ ಸಾಕು ಹೊಳ್ಳಿ. ಬಾ ನೀನು ಬಾ, ಈ ಕಡೆ ಬಾ, ಬಿಸಿಲೈತಿ. ಬಾಯ್. ಚಿನ್ನು ನಿನ್ನ ಕಾಲು ಬೀಳ್ತಾನೆ, ಊಟ ಮಾಡುವ. ನೀನು ಕಾಲು ಬೀಳ್ತಾನೆ, ಊಟ ಮಾಡುವ. ಬೀಳೆ ಊಟ ಮಾಡಬಾರ್ವಾ? ಬಾರ್ವಾ? ಊಟ ಮಾಡಬಾರ್ವಾ? ಟೇಷನ್ ಸಮೇತ ಬರುವಂಗಾತ್ ನೋಡು. ಬಾರ್ವಾ? ಮಂದೆಲ್ಲ ನಿಂತು ನೋಡತ್ತ. ಬಾವಾ? ಅಲ್ಲಿ ನೋಡುವ, ಎಲ್ಲಾರು ನಿಂತು ನೋಡತ್ತಾರ. ಬಾರ್ವಾ? ಚಿನ್ನು ಬಾರ್ವಾ? ಖಾಲಿ ಬೀಳ್ತಾನೆ. ಬಾವಾ? ಬರೀ ನೀರು. ಹೈ ಮಾಮೂನ್ ಬಾ, DJ ನೋಡಂಬ. ಡಿ ಜೆ ಕೊಡ್ತಾನೆ. ಬಾಯ್ ಬಾ, DJ ತೋರಿಸ್ತಂಬ. ನೀ ಬಾ.
ಬಾ ಏ ಬಾಯಿ ಮಕ್ಕದಾಕಿನೇ ಬಾ ಊಟ ಮಾಡ್ಬಾರ ನೀನೇ ಮನೆ ಬಿಟ್ಟು ಇಲ್ಲಿ ಬಂದ್ರೆ ಉಣ್ಣಕ್ಕೆ ಸರ್ಕಸ್ ಮಾಡೋದಾತಲ್ಲ ನಿನಗೆ. ಉಣಿಸ್ಯಾರ ಹೋಗಿ ಒಂಚೂರು ನೋಡಿ ನಿಂಗೆ ಯಾರು ಅಂತಾಣ. ಹಾಂ ಕೈ ತಕ ಉಣಿಸ್ತೀನಿ ಅಂತ ಹೇಳ್ತೈತೆ ಮ್ಯಾಲೆ ಕರ್ಕೊಂಡೋಗಿ ಕರಿ ಪಪ್ಪನ ಕರಿ. ಮುಟ್ಟಿಗೆ ಇಟ್ಕೊಂಡು ಸುಮ್ಮ ಹೋಗ ಮ್ಯಾಲೆ ತಕ ಹೋಗಿ ಹಂಗೆ ಒಂದೆರಡು ತುತ್ತು ಉಣ್ಸ್ಕೊಂಡು ತಳ್ಕೊಂಡಿರ್ತಾತಲ್ಲಿ ಬರೀ ನೀರು. ಊಟ ಮಾಡ್ಸೋದು ಎಷ್ಟು ಕಷ್ಟ ಹಂಗೆ ಗೊತ್ತಾಗತ್ತೆ ಉಣಸಿ ಹೇಳ್ತಿಯಲ್ಲ ಉಣಸು ಅಂತೇಳಿ ಉಣಸ ಓಡಿಸ್ಕೊಂಡು ಆಗಲ್ಲ ಹಿಂಗೆ ಕಾಲು ಹಿಡ್ಕೊಂಬಂದಿಲ್ಲ ಹಂಗೆ ಹೋಗ ಹಿಂಗೆ ಓಡಿಸ್ಕೊಂತಪ್ಪ ನೋಡು ಹೆಂಗೈತಿ ನೋಡಲ್ಲಿ ಹೌದನ ಉಣಸ 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 ಹೆಂಗೈತೆ ಊಟ ಮಾಡಿಸೋದು ಹೆಂಗೈತೆ ಊಟ ಮಾಡಿಸೋದು ತಗೋ ಏನಾರು ಮಾಡ್ಕೊತ ಹೋಗು ಉಣ್ಣಸ ನನಗೆ ಗೊತ್ತೈತದ. ನಮ್ಮ ಚಿನ್ನುಗ ಊಟ ಮಾಡಿಸ್ಕೊಂಡು ಬಂದ್ವಿ. ಈಗ ಟೈಮ್ ನೋಡ್ರಿ 5:30 ಆತ. ಬಂದು ಡ್ರೆಸ್ ಚೇಂಜ್ ಆಯ್ತು ಮತ್ತೊಂದು ಸರಿ ದಿನಕ್ಕೆ ಒಂದು 3-4 ಅಂತೂ ಹಂಗೆ ಆರಾಮ್ಸೆ ಹಾಕವಕ್ಕಿವೆ. ಒಂದೊಂದು ಟೈಮ್ ಒಂದು ಅಂಗಿ ಮೇಲೆ ತಗ ಚಡ್ಡಿಗಳು ಒಂದಿಷ್ಟು ತೆಕ್ಕಿ ಹಾಕವ. ಯಾಕ ಅಡಿಗೆ ಇನ್ನೂ 10 ಕೆಲಸ ಮಾಡೋದು ಬೇಕು. ಮಕ್ಕಳು ಊಟ ಮಾಡಿಸೋದಂತೂ ಐತೆ ನೋಡ್ರಿ ದೊಡ್ಡ ಕೆಲಸ ಅದ ಅಂತ ಹೇಳ್ಬೋದು. ಮನಿನೂ ಸಾಲ್ತಿಲ್ಲ ರೈಲ್ವೆ ಸ್ಟೇಷನ್ದಾಗ ಹೋಗ್ಕೊಂತ ಉಣ್ಸಾತೇವೆ. ಯಾಕಂದ್ರೆ ಮಧ್ಯಾಹ್ನ ಟೈಮಾಗ ಸಿಕ್ಕಾಕಿ ಮಕ್ಕೊಂಡು ಎದ್ದ ಒಳಗೆ ಸಿಕ್ಕಾಪಟ್ಟೆ ಝಳ ಹಾಕಿರ್ತೈತಿಲ್ಲ ನಮಗೆ ಕುಂದ್ರಕ್ಕಾಗಲ್ಲ. ಅಂದ್ರೆ ಇದ್ರ ಬಿಸಿಲು ಬರ್ತೈತಿಲ್ಲ ಇದ್ರ ಬಿಸಿಲು ಬಂದ ಕೂಡಲೇ ಭಾಳ ಝಳ ಆಕೈತಿ ಒಳಗೆ ಕುಂದ್ರಕ್ಕಾಗೋದಿಲ್ಲ. ಮತ್ತು ಆಕಿ ಊಟ ಮಾಡಿಸ್ಬೇಕಂದ್ರೆ ಟ್ರೈನ್ ಆಕಿ ಊಟ ಮಾಡಿಸ್ಬೇಕಂದ್ರೆ ಹೊರಗೆ ಸ್ವಲ್ಪ ಆಟಾಡ್ಸ್ಕೊಂತ ಊಟ ಮಾಡಿಸಿದ್ರೆ ಸ್ವಲ್ಪ ದೌಡ್ ಉಂತಾಡ್ರಿ. ಆಕಿ ಸ್ವಲ್ಪ ಕಲ್ಲು ಕೊಟ್ಟು ಇದು ಮಾಡಿ ಆಟ ಆಡ್ಸ್ಕೊಂತ ಉಣ್ಸಿದ್ರೆ ಸ್ವಲ್ಪ ಫೋನಿಂದ ಅಷ್ಟು ಕಷ್ಟ ನಾವು ಜಾಸ್ತಿ ಈಕಿಗೆ ಇಟ್ಟೇ ಇಲ್ಲ. ತಡಿಮಾ ಚೂರ ಎದ್ದರ ಹೋಗು ಅಲ್ಲಿ ಹೋಗಲ್ಲ. ಹಂಗಾಗಿ ಫೋನಿಂದ ಜಾಸ್ತಿ ಅಭ್ಯಾಸ ಇಟ್ಟಿಲ್ಲ. ಯಾವಾಗ ಏನಾರಿ ಅವಾಗಾರ ಒಂದು ಅಷ್ಟ ಇದು ಮಾಡಿರ್ತೇವೆ ಇಲ್ಲಾಂದ್ರೆ ಇಲ್ಲೇ ಇಲ್ಲ. ನಾನು ಸ್ವಲ್ಪ ಏನಾರ ಕೆಲಸ ಭಾಳ ಜೋರಿದ್ರೆ ಅದು ಅಷ್ಟ ಉಳ್ಕಾಟಂದ ಅಡ್ಡಾಡ್ಸ್ಕೊಂಡು ಊಟ ಮಾಡಿಸೋದು ಜಾಸ್ತಿ ಆಕಿಗೆ ಬೀಳ್ತಿ. ಹಂಗಾಗಿ ಓಡಾಡ್ಕೊಂತಾರ ದೌಡ್ ಉಂತಾಳ ಅನ್ನೋ ಕಾರಣಕ್ಕ ಅಲ್ಲಿ ನೆರಳಿರ್ತೈತಿ ಬೀಳ್ತೀನಿ. ಸಿಟ್ಲ್ಯಾಕ್ ನೋಡತ್ತಿ ನಾನು. ಅಲ್ಲಿ ನೆರಳಿರೋ ಸಂಬಂಧ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಎದಕ್ಕ ಸಿಟ್ಲೆ ನೋಡ್ದೆ ಯಾಕ ಪಪ್ಪ ಅಲ್ಲೇ ಕೆಲಸ ಮಾಡಕತ್ತಿದ್ರ ಮತ್ತು ಅವ್ರೊಂದು ಸ್ವಲ್ಪ ಬಂದ್ರೆ ಅವ್ರು ಬಂದ ಬಳಿಕ ಸ್ವಲ್ಪ ಹಗುರ ಆತು ನೋಡ್ರಿ. ಸ್ವಲ್ಪ ನಿಮ್ಮ ಪಪ್ಪ ಅವ್ರು ಬಂದ್ಮ್ಯಾಗ ಸ್ವಲ್ಪ ಹಗುರ ಆತು ನೋಡ್ರಿ ಊಟ ಮಾಡ್ಸಾಕ. ಆಮ್ಯಾಗ ಸ್ವಲ್ಪ ಆ ಕಡೆ ಅಡ್ಡಾಡಿದ ಕೂಡಲೇ ಊಟ ಮಾಡಿ ಬರೋಷ್ಟಿಗೆ ಕಮ್ಮಿ ಅಂದ್ರೆ 1-1.5 ತಾಸು ಹಿಡಿತೈತೆ ನೋಡ್ರಿ ಒಂದು ಟೈಮ್ ಊಟ ಮಾಡ್ಸಾತಾಗ. ನಾ ಮಾತಾಡತ್ತಿಲ್ಲ ಮತ್ತು ಸುಮ್ಮಿರಕ್ಕೆ ಬರಲ್ಲ ಸುಮ್ಮಿರು. ಬೆಳಗ್ಗೆ 9 ಗಂಟೆಗೆ ಊಟ ಮಾಡ್ಸಕ್ಕೆ ಚಾಲೂ ಮಾಡೀನಿ ಅಂದ್ರೆ 9-10-10:30 ತನಕ ಊಟ ಮಾಡ್ತಾಳೆ. ಒಂದೊಂದು ಸರಿ ಅಂತೂ ಅಷ್ಟು ತಲೆ ಹಿಡಿಸ್ತಾಳೆ. ದೌಡ್ ಒಟ್ಟ ಊಟ ಮಾಡೋದೇ ಇಲ್ಲ. ತಿರ್ಗಾ ಉಂಡು 12 ಗಂಟೆಗೆ ಹಿಂಗೆಲ್ಲ ಮಕ್ಕೊಂಡು 12-12 ಒಮ್ಮೆ 1 ಗಂಟೆಗೆ ಮಕ್ಕೋತಾಳೆ. ಮಕ್ಕೊಂಡ್ಲಪ್ಪ ಅಂತಂದ್ರೆ 2 ಗಂಟೆ 3 ಗಂಟೆಗೆ ಹಿಂಗೆ ಎದ್ದೊಳ್ತಾಳೆ. ಆಕೆ ಮಕ್ಕೊಂಡಾಗ ನಾನು ಅಷ್ಟು ಒಗ್ಯಾನ ಹಾಕೊಳ್ಳೋದು ನೀರು ತುಂಬ್ಕೊಳ್ಳೋದು ಉಳ್ದಿದ ಮ್ಯಾಗಿನ ಕೆಲ್ಸಗಳು ಮಾಡ್ಕೋಬೇಕು ನಾನು. ಆಕೆ ಹಚ್ಚಿರ್ದಾಗಂತೂ ನನ್ನ ಜೋಡಿ ತಿಳಿಯಾಕತೈತಲ್ಲ ಪೂರ ಬಂದು ಕಾಸು ನೀರನ್ನ ನಿಂತು ಬಿಡ್ತಾ ಹಂಗೆ ಮತ್ತು ತಂಪದು ಅಕ್ಕವ ಅಂತಂದು. ಯಾಕೆ ಮನೆಯಾಗ ಹಲ್ಲಿನ ಸಂಬಂಧ ನೋಡ್ರಿ ಮತ್ತು ನಿನ್ನೆ ಗುಂಡಿ ಕುಂದ್ರಾಕತ್ ಬಿಡ್ತಿದ್ರಿ ಟಾಯ್ಲೆಟ್ ಎಲ್ಲಿ ನಿಂದಿರ್ತಿ ಅಲ್ಲೇ ನೀರಿನಂಗೆ ಹೊಂಟಿತ್ತು ಹಸಿರು ಕಲರ್ದೆ ಮತ್ತು ವರ್ಷಿದಾಗ ಹಲ್ಲಿನ ಸಂಬಂಧ ಅಂತಂದ್ರೆ ಹಾಗಾಗಿ ಸ್ವಲ್ಪ ನೀರ್ನಾಗ ಅದು ಬೇಡ ಅಂತ ಸ್ವಲ್ಪ ಅವಾಯ್ಡ ಮಾಡಕತ್ತೀವಿ ನಾವು. ಆಕೆಗೆ ಏನು ದೌಡಿ ಹಲ್ಲು ಬರತ್ತವ ಏನು ಸೈಡಿನ ಹಲ್ಲು ಬರತ್ತವ ಗೊತ್ತಿಲ್ಲ ಮುಂದೆನೂ ಬಂದವೀಗ. ಹಂಗಾಗಿ ಆಕಿಗೆ ಈಗ ಹಲ್ಲು ಪೂರ ಬರ್ತಕನೂ ಭಾಳ ಕಷ್ಟ ಐತಿ. ಯಾವಾರ ದೌಡ್ ಬಂದು ಕಾಸತ್ತ ಬಡಬಡಾಕಿ ಗಂಗಾಳದಾಗ ಇಟ್ಕೊಂಡು ಕಾಸು ಯಾವ ಉಣ್ಣಂಗೆ ಕಳನ್ ಯಾರಿಗೆ ಗೊತ್ತ್ರಿ. ಆಕಿನ್ನು ಉಣ್ಸೋದೊಂದು ದೊಡ್ಡದು. 3 ಗಂಟೆಗೆ ಎದ್ಲ ಅಂದ್ರೆ 3 ಗಂಟೆಯಿಂದ 4-4:30 5 ಗಂಟೆ ತನಕ ಊಟ ಮಾಡಿಸಿರ್ತಾನೆ ಆಕಿಗೆ. ರಾತ್ರಿ ಒಂದೊಂದ್ಸರಿ ಉಂತಾಳು ಒಮ್ಮೆ ಊಟನ ಮಾಡೋದಿಲ್ಲ ಹಂಗೆ ಮಲ್ಕೊಂಡ್ಬಿಡ್ತಾಳೆ. ಅಷ್ಟು ತಲೆ ಹಿಡಿಸ್ತಾಳೆ. ರಾತ್ರಿ ಅವ್ರ ಪಪ್ಪ ಇದ್ರೆ ಅಷ್ಟೊಂದೇನು ಸಮಸ್ಯೆ ಬರೋದಿಲ್ಲ ಆಕಿ ಊಟ ಮಾಡ್ಸಕ್ಕೆ. ಅವ್ರು ಆಟ ಆಡ್ಸತ್ರ ನಾ ಸ್ವಲ್ಪ ಬೇಗ ಊಟ ಮಾಡಿಸ್ಬಿಡ್ತಾನೆ. ಅವ್ರು ಇಲ್ಲ ನಾನು ಒಬ್ಬೇಕೆ ಅಂದ ಕೂಡಲೇ ಒಟ್ಟ ದೌಡ್ ಊಟನ ಮಾಡೋದು ನೋಡ್ರಿ ಆಕಿ ಅಷ್ಟು ತಲೆ ಹಿಡಿಸ್ತಾಳೆ. ನಿನ್ನೆ ರಾತ್ರಿ ಅಂತೂ
ಒಂದು 5 ತುತ್ತು ಅಷ್ಟು ಉಂಡಾಕಿ ಮಕ್ಕೊಂದ ಬಿಟ್ಲ. ಏನಮ್ಮ ನಿಜ ಹೇಳ್ಬೇಕಂದ್ರೆ ಇವತ್ತು ಯಾವುದೋ ಒಂದು ಟಾಪಿಕ್ಕಿನ ಸಂಬಂಧ ವಿಡಿಯೋ ಮಾಡ್ಬೇಕಂತ ಭಾಳ ಅಂದ್ಕೊಂಡಿದ್ದೆ ರೀ. ಬರೀ ಹಿಂಗಾಗತ್ತಾವ, ಯಾವ್ದಾರ ಒಂದು ಮಾಡ್ಬೇಕಂದಾಗ ಏನೋ ಒಂದು ಆಗತ್ತಾವ, ಹಿಂಗಾಕಾವು. ನಂದು ಕೆಲವೊಂದು ವಿಡಿಯೋಗಳನ್ನ ಇವತ್ತಿಂದ ಚಾಲೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡೆ ನಮ್ಮ ಚಿನ್ನ ಕೆಲಸ ಚಾಲು ಆಯ್ತು. ನಾನು ಯಾವತ್ತು ದೌಡಿ ಕೆಲಸ ಮುಗಿಸ್ಕೊಂಡು ಏನಾರ ಒಂದು ವಿಡಿಯೋ ಮಾಡಬೇಕು, ಏನಾರ ಒಂದು ಹೇಳ್ಕೋಬೇಕು ಅಂತ ಅನ್ನೋವಾಗನ ಮುದ್ದಾಮ ಅವತ್ತೊಂದಿನ ಏನಾರ ಒಂದು ಕಾಡುತ್ತಿರ್ತಾಳೆ, ಇಲ್ಲ ಅಳುತ್ತಿರ್ತಾಳ, ಇಲ್ಲಾಂದ್ರೆ ಏನಾರ ಆಕಿಗೆ ಆರಾಮಿಲ್ಲಂಗಾಗಿರ್ತೈತಿ, ಏನಾರ ಒಂದು ರೀಸನಿಗೆ ಬರೀ ಹಿಂಗೆ ಮುಂದಕ್ಕೆ ಹೊಂಟ್ಬಿಟ್ಟಾವ ನೋಡ್ರಿ ವಿಡಿಯೋ ಮಾಡುವೆಲ್ಲ. ಈಕಿ ಸಂಬಂಧ ಅರ್ಧ ಪೆಂಡಿಂಗ್ ಹಾಕತ್ಬಿಟ್ಟಾವ. ಅದು ಟೈಮ್ ಯಾವಾಗ ಕೂಡಿ ಬರ್ತೈತೋ, ನಾ ಯಾವಾಗ ಮಾಡ್ತೇನೋ ನನಗೆ ಗೊತ್ತಿಲ್ಲ. ಬರೀ ಡೈಲಿನೂ ಹೆಂಗೆ ಆಗ್ತೈತೆ, ಬರೀ ನಾರ್ಮಲ್ ವೀಡಿಯೋಸ್ ಮಾಡೋದು ಹಾಕೋದಾಗೈತಿ. ನೋಡೋರಿಗೆ ಬೇಸರ ಆಗತ್ತೈತಿ ಇಲ್ಲ ಗೊತ್ತಿಲ್ಲ. ನನಗಂತೂ ಹಾಕಾಕಿಗಂತೂ ದಿನಾನು ಬೇಜಾರು ಅನ್ನಿಸ್ತಿರ್ತೈತಿ. ಬರೀ ನಾರ್ಮಲ್ ಯಾಕಂದ್ರೆ ಈಗ ಕೆಲವೊಬ್ರು ಯೂಟ್ಯೂಬರ್ಸ್ಗಳು ಹಾಕ್ತಿರ್ತಾರೆ ವಿಡಿಯೋಗಳು ನೋಡ್ತಿರ್ತೇವರಲ್ಲ, ಅವ್ರು ಹಾಕಿದಾಗೆಲ್ಲ ಅನಿಸ್ತಿರ್ತೈತಿ ಇವರೆಷ್ಟು ಚಲೋ ಹಾಕ್ತಿರ್ತಾರೆ, ನಂದೇ ಎಲ್ಲ ಸ್ವಲ್ಪ ಹಿಂದಕ್ಕೆ ಉಳಿ ಹಾಕತ್ತೈತಲ್ಲ ಹೆಂಗೇನ ಅಂತೇಳಿ. ಪಪ್ಪ ಇಲ್ಲ, ಪಪ್ಪ ಬಿಡ್ರೋಗ್ಯಾರ ಅಂತ ಅನ್ನಿಸ್ತಿರ್ತೈತಿ. ಒಂದೊಂದ್ಸರಿ ನಾನೇ ಪ್ರಶ್ನೆ ಮಾಡ್ಕೋತಿರ್ತೇನೆ ಒಂದೊಂದ್ಸರಿ. ಮತ್ತು ಬೇಕಂತ ಏನಾಗಕತ್ತಿಲ್ಲಲ್ಲ ಬಿಡು, ಮತ್ತೆ ಹೋಗಲಿ ಇನ್ನೂ ಸ್ವಲ್ಪ ದಿನ, ಮತ್ತು ಯಾವ ಟೈಮ್ ಕೂಡಿ ಬರ್ತೈತೆ ಅವ ಮಾಡಿದ್ರೆ ಆಯ್ತು ಅಂದು ಪೆಂಡಿಂಗ್ದಾಗ ಉಳ್ಯಾಕತ್ತ ನೋಡ್ರಿ. ಇಷ್ಟ ಮತ್ತೇನಿಲ್ಲ. ಇವತ್ತು ಅಂದ್ಕೊಂಡಿರೋ ಸ್ಪೆಷಲ್ ವಿಡಿಯೋ ಕ್ಯಾನ್ಸಲ್ ಆಗೈತಿ. ನಾಳೆ ನೋಡೋಣ ಅಂತ ಏನಾಕೈತೆ ಗೊತ್ತಿಲ್ಲ. ನಾಳೆನೂ ಆಕೈತೆ ಏನು ಹಿಂಗೆ ಕಾಡ್ತಾಳೆ ಗೊತ್ತಿಲ್ಲ. ಆಕೆ ಮಲ್ಕೊಂಡ ಮಾಡಬೇಕಪ್ಪ ಅಂತ ಅಂದಾಗ ಆಕೆ ಸಿಕ್ಕಾಪಟ್ಟೆ ಕೆಲಸ ಇರ್ತಾವೆ. ಅಕಸ್ಮಾತ್ ಅದನ್ನು ಪೆಂಡಿಂಗ್ ಇಟ್ಕೊಂಡು ಹಿಂದಕ್ಕೆ ಏನಾರ ಬಿಟ್ಕೊಂಡ್ರೆ, ಹಾಗಾಗಿ ಒಂದು ರೀಸನ್ಗೋಸ್ಕರ ವಿಡಿಯೋಸ್ ಪೆಂಡಿಂಗ್ ಉಳ್ಯಾಕತ್ಬಿಟ್ಟಾವು. ಇದೆಷ್ಟೋ ಸರಿ ಹೇಳಿದೆ. ನನ್ನ ಮಗಳು ಒಂದ್ಸರಿ ನನ್ನ ಅಕ್ಕ ಅಂತ ಕರಿತಾಳೆ, ಮಮ್ಮಜಿ ಅಂತ ಕರಿತಾಳೆ, ಅಮ್ಮ ಅಂತ ಕರಿತಾಳೆ. ಯಾವ್ಯಾವ ಆ್ಯಂಗಲ್ ಒಳಗೆ ಏನೇನು ಕರಿತಾಳೆ ಗೊತ್ತಿಲ್ಲ, ಒಟ್ಟೆಲ್ಲನೂ ಕರಿಯಾಕತ್ತಾಳೆ ಈಗ ಮಾತಾಡೋಕೆ. ಬೇಗ ಯಾವ ದೊಡ್ಡಕಾಯಿ ಬೇಗ ಆಕಿ ಕೈಲೆ ಕುಣ್ಣಂಗಾಗಿ ಬೀಳ್ತಿ. ಮುಂಜಾನೆಯಿಂದ 3ನೇ ಅಂಗಿ ನೋಡ್ರಿ ಇದು. ಶಿಟ್ಲೆ ನೋಡ್ದು ಹಂಗೆ ಕಲ್ತ್ಬಿಟ್ಟ ಎಲ್ಲದಕ್ಕೂ. ಒಂದು ಕೆಲಸ ಮಾಡಲ್ಲ ಏನಿಲ್ಲ ಅದಲ್ಲ. ಭಾಳ ಸರಿಗಿದಾಳ. ನೀನು ಪಾಪ ಭಾಳ ಬೇಜಾರಾತ್ರಿ. ಎಲ್ಲಿ ನಿಂತ್ಕೋತಾಳೆ ಅಲ್ಲೇ ನೀರಂಗೆ ಹೊಂಟ್ಬಿಟ್ಟಿತ್ತು. ಅದು ಆಕಿ ಹೊಟ್ಟೆ ಒಳಗೆ ಏನು ತ್ರಾಸಕತ್ತೆ ಏನಪ್ಪ ನಮಗಂತೂ ಗೊತ್ತ. ಪಾಪ ಹೇಳಕ್ಕೆ ಬಾಯಿನೂ ಇಲ್ಲ ಆಕಿಗೆ. ಪಾಪ ಆಕಿಗೆ ಏನಾಕತ್ತ ನಮ್ಗಾರ ಹೆಂಗೆ ಗೊತ್ತಾಕತ್ತೆ ಹೇಳ್ರಿ. ಮತ್ತು ನೋಡೋಣ ಅಂತಂದು ಸುಮ್ಮಿರಮ್ಮ ಬಿಟ್ಟು ಕಂಟಿನ್ಯೂಸ್ ಆಗಿ ಕುಂದ್ರಕತ್ ಕೂಡ್ಲೇನ ಮತ್ತು ಸುಸ್ತು ಸುಮ್ಮಿರಮ್ಮ ಕಂಟಿನ್ಯೂಸ್ ಆಗಿ ಕುಂದ್ರಕತ್ಲ. ಹಂಗಾಗಿ ಮತ್ತು ಔಷಧ ಹಾಕಿದ್ವಿ. ಔಷಧ ಹಾಕಿದ ಬಳಕ ಸ್ವಲ್ಪ ಕಂಟ್ರೋಲ್ದಾಗ ಬಂತು ನೋಡ್ರಿ. ಸ್ವಲ್ಪ ಅನ್ನ ಮೊಸರು ಅಷ್ಟು ಉಣ್ಸಿದ್ವಿ ನಿನ್ನೆ. ಹೀಗಾಗಿ ನಿನ್ನಿದ್ದೂ ಹಂಗೆ ಮಾಡೋಕ್ಕಾಗಲಿಲ್ಲ. ನಿನ್ನೇನು ಅರ್ಧೋಟ ಆತ, ಇವತ್ತೂ ಹಂಗೆ ಆತು ನೋಡ್ರಿ. ಇವತ್ತು ಸ್ವಲ್ಪ ಚೇತರಿಸ್ಕೊಂಡಾಳ. ಹಾಗಾಗಿ ಮತ್ತು ಇವತ್ತು ಒಂದು ಸ್ವಲ್ಪ ರೊಟ್ಟಿ ತಿನ್ನಿಸಿದೆ. ಯಾಕಂಬರಿ ಅನ್ನ ಅಂದ್ಕೂಡಲೇ ಒಕ್ಕಂತೈತಿ. ಆಕಿ ಸ್ವಲ್ಪ ಹೀಟ್ ಭಾಳ ಅದಾಳ. ಹೀಟ್ ಇದ್ದಿದ್ದಕ್ಕೆ ಸ್ವಲ್ಪ ಹಣ್ಣಿನ ಪದಾರ್ಥ ಜಾಸ್ತಿ ಕೊಡ್ತೇವೆ, ನೀರಿನ ಅಂಶ ಇರುವಂಥದ್ದು. ಗೋಧಿ ಐಟಮ್ಸ್ ಅಷ್ಟಕ್ಕಷ್ಟ ಕಡಿಮೆ. ಯಾವಾಗ 3 ದಿನಕ್ಕೆ 4 ದಿನಕ್ಕೆ ಹಿಂಗೆ ಹಾಕ್ತೇವೆ. ಜಾಸ್ತಿ ರೊಟ್ಟಿ ಊಟ ಮಾಡಿಸ್ತೇವೆ ನಾವು ಆಕಿಗೆ. ಹಣ್ಣಿಂದು ತರಕಾರಿ ಬೇಯಿಸಿದ್ದೇನು ಇರ್ತೈತಲ್ಲ, ಕುದಿಸಿರ್ತೇವೆ ನಾವು, ಅದನ್ನು ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಟಿರ್ತೇನೆ, ತಿಂತಾಳೆ. ಹಂಗಾಗಿ ಆದರೂ ಈ ಸರಿ ಭಾಳ ಸೋತಾಳ್ರಿ, ಭಾಳ ಸೊರ್ಗ್ಯಾಳ. ಈ ಹಲ್ಗಳು ಅಷ್ಟು ಬರೋ ತಕೊಂಡು ಹಂಗೆ ಅಂತಾರೆ ಎಲ್ಲರೂ. ಏನಕ್ಕೈತೆ ನೋಡೋದು. ಅದಕ್ಕೆ ಇವತ್ತು ಅಂದ್ಕೊಂಡಿರೋಂಥ ಸ್ಪೆಷಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೇನೆ ಅಂತ. ಸಂಜೆ ಕೆಲಸಗಳು ಭಾಳ ಪೆಂಡಿಂಗ್ ಅದ. ನಮ್ಮ ಚಿನ್ನು ಇವತ್ತು ಕೆಲಸ ಮಾಡಿಸಿ ಕೊಟ್ಟಿಲ್ಲ ಹೆಚ್ಚ. ಯಾಕಂದ್ರೆ ಅವ ಪೂರ್ತಿ ಮುಗಿಸ್ಕೊಂಡು ಕುಂದಿರ್ಬೇಕು ಅನ್ನೋಟಿಗೆ ಎದ್ದ ಬಿಟ್ಲು. ಹಂಗಾಗಿ ಅವ್ರ ಪಪ್ಪಾನು ಇವತ್ತು ಗಾಡಿ ರಿಪೇರಿ ಐತಂತವರು ಇಲ್ಲೇ ಉಳ್ಕೊಂಡ್ರು. ಸ್ವಲ್ಪ ದಾವಣಗೆರೆದು ಹೋಗಿ ಬಂದ್ರೆ ಹಂಗೆ ಮತ್ತು ಕೆಲಸ ಇನ್ನೂ ಹೆಚ್ಚಿನ ಅದು ಕಡಿಮೆನೇ ಆಗಲಿಲ್ಲ. ಅದಕ್ಕೆ ಅವಿಷ್ಟು ಕೆಲಸ ಮುಗಿಸ್ಬೇಕು. ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಕತ್ತೇನಂತ. ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಎಲ್ಲರೂ ಹೇಳ್ರಿ. ಹಂಗೆ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಕತ್ತೀರಿ, ಭಾಳ ಖುಷಿ ಆಗೈತಿ. ಪ್ರತಿಯೊಬ್ಬರ ಸಪೋರ್ಟನ್ನು ಕೂಡ ನನಗೆ ಹೀಗೆ ಮಾಡಿರಿ ಅಂತ ಕೇಳ್ತೇನೆ ರೀ ನಾನು. ಯಾಕಂದ್ರೆ ಒಂಥರ ನೀವು ಸಪೋರ್ಟ್ ಮಾಡಿದ್ರೆ ಭಾಳ ಖುಷಿ ಆಕೈತಿ. ಈಗ ಎಷ್ಟು ಜನ ನೋಡ್ತಿರಲ್ಲ ಅಷ್ಟು ಜನ ಪ್ಲೀಸ್ ಅದು ಕೊನೆ ತನಕ ನೋಡಿರ್ತೀರಿ ಅಂದ ಬಳಕ ಒಂದು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತು ಅನ್ನೋದು. ನನಗೂ ಸ್ವಲ್ಪ ಸಮಾಧಾನ ಆಕೈತಿ. ಆದರೂ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದಾರೆ, ಭಾಳ ಖುಷಿ ಅಂತ. ಕಮೆಂಟ್ ಮಾಡೋರಿಗೆಲ್ಲರಿಗೂ ಭಾಳ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ. ಹಂಗೆ ಫಸ್ಟ್ ಟೈಮ್ ಯಾರು ನೋಡಕತ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ರಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೇನಂತ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ತೆ ಮಾಡ್ಚಿನು. ನಾಳೆ ಬರ್ತೇವೆ. ಎಲ್ಲರಿಗೂ ನಮಸ್ತೆ. ಬಾಯ್. ಪಾ ಕೊಡು. ನಮ್ಮ ಚಿನ್ನು ಪಾ ಕೊಟ್ಲು. ಮತ್ತು ನಾಳೆ ಸಿಗ್ತೇವಂತ.